ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಸಿಂಪಲ್ ಹುಡುಗಿ ಅಕ್ಷು. ಇವಾಗ ಯುಗಾದಿ ಹಬ್ಬ ಬಂತು, ಅದಕ್ಕೆ ಒಬ್ಬಿಟ್ಟು ಎಲ್ಲರೂ ಮಾಡ್ತಾರೆ. ಅದರಲ್ಲೂ ಕಾಯಿ ಒಬ್ಬಿಟ್ಟಿಗೆ ಬೇಕಾದಂಥ ಹೂರ್ಣನ ಹೇಗೆ ಮಾಡೋದು ಮತ್ತು ಒಬ್ಬಿಟ್ಟನ್ನ ಹೇಗೆ ತಟ್ಟೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಕಾಯಿನ ಇಲ್ಲಿ 5 ತೊಗೊಂಡಿದ್ದೀನಿ. ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಏಲಕ್ಕಿ ಮತ್ತು ಒಣಶುಂಠಿನ ಇಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲನ ಇಲ್ಲಿ 1 kg ತೊಗೊಂಡಿದ್ದೀನಿ. ಅದನ್ನು ಕೂಡ ಕುಟ್ಟಿಟ್ಕೊಂಡಿದ್ದೀನಿ ಪಾಕ ತಗೊಳ್ಳೋಕ್ಕೆ ಅಂತ. ಪಾಕಕ್ಕೆ ನೀರ ಒಂದೂವರೆಯಿಂದ 2 ಗ್ಲಾಸ್ ಹಾಕಿ ಏಲಕ್ಕಿ ಪುಡಿ ಅದನ್ನು ಹಾಕಬೇಕು. ನಂತರ ಅದು ಕುದಿದ ಮೇಲೆ ಇಲ್ಲಿ ಅಂಟಬೇಕು. ನೋಡಿ, ಇಲ್ಲ ಮತ್ತೆ ತೋರಿಸ್ತಾ ಇದ್ದಾರೆ, ಹಿಂಗೆ ಅಂಟಬೇಕು ಪಾಕ. ಅವಾಗ ಮಾತ್ರ ಅದು ಪಾಕ ಬಂದಿದೆ ಅಂತ ಅರ್ಥ. ಪಾಕ ಬಂದ ಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಾಯಿ ತುರಿ, ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಬರಬೇಕು. ಚೆನ್ನಾಗಿ ಅದು ಪಾಕಕ್ಕೆಲ್ಲ ಹಿಡಿದು ಚೆನ್ನಾಗಿ ಅರಳಬೇಕು. ಕಾಯಿ ತುರಿ ಅನ್ನೋದು ಅಲ್ಲಿಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬ್ಯಾಚ್ ವೈಸ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನಾದ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಕಾಯಿ ತುರಿಗೆಲ್ಲ ಪಾಕ ಅನ್ನೋದು ಹಿಡಿಯುತ್ತೆ. ನಂತರ ಇಲ್ಲಿ ನೋಡಿ, ಕಾಫಿ ಕುಡಿಯೋ ಗ್ಲಾಸಲ್ಲಿ 2.5 ಗ್ಲಾಸಷ್ಟು ಚಿರೋಟಿ ರವೆ ಬರುತ್ತಲ್ಲ, ಅದನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಂತರ ಚೆನ್ನಾಗಿ ಅದಕ್ಕೆಲ್ಲ ಮಿಕ್ಸ್ ಮಾಡಿ ಆದರೆ ಹೂರ್ಣ ಅನ್ನೋದು ರೆಡಿಯಾಗುತ್ತೆ. ಹೂರ್ಣ ರೆಡಿಯಾದರೆ ಕಾಯಿ ಹೋಳಿಗೆ ತಟ್ಟೋದೇನು ಸುಲಭ. ನೋಡಿ, ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಬಿಡಿ. ಮೈದಾ ಹಸಿಟ್ಟು ಕಲಿಸ್ಕೊಳ್ಳೋಕ್ಕೆ ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಬಿಟ್ಟು ನಂತರ ಅದಕ್ಕೆ ಒಂದು ಸ್ವಲ್ಪ ಚಿರೋಟಿ ರವೆನ ಹಾಕಬೇಕು. ಇಲ್ಲೊಂದು ಹಿಡಿಯಷ್ಟು ಹಾಕಿದೆ ನಮ್ಮಮ್ಮ ಇಲ್ಲಿ ಚಿರೋಟಿ ರವೆನ. ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದಕ್ಕೆ ಒಂದು ಅರ್ಧ kgಯಷ್ಟು ಮೈದಾನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಕೈ ಬೆರಳಿಂದ ಚೆನ್ನಾಗಿ ಕೂಚ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕ್ಯೂಚಿಟ್ಬಿಟ್ಟು ನಂತರ ಅದ್ರ ಮೇಲೆ ಎಣ್ಣೆನ ಹಾಕ್ಬಿಟ್ಟು ನೋಡಿ, ಈ ಥರ ಕಾಣುತ್ತೆ. ಎಣ್ಣೆ ಹಾಕ್ಬಿಟ್ರೆ ಈ ಥರ ಅದಕ್ಕೆ ಮೈದಾ ಹಸಿಟ್ಟು ಅನ್ನೋದು ಇರಬೇಕು. ನಂತರ ನೋಡಿ, ಇಲ್ಲಿ ನಮ್ಮ ಅತ್ತೆ ಹೇಗೆ ಒತ್ತಿದ್ದಾರೆ ಅಂತ. ಈ ಥರ ಎಲ್ಲ ಹಪ್ಳ ಮಿಷನ್ ಮೇಲೆ ಇಟ್ಕೊಂಡು ಬೆರಳು ಸಹಾಯದಿಂದ ಒತ್ತಿ ಮೈದಾ ತೊಗೊಂಡು ನೆಕ್ಸ್ಟು ಅದಕ್ಕೆ ಹೂರ್ಣನ ಹಾಕಿ ಒಂದು ಪ್ರೆಸ್ ಮಾಡಿಬಿಟ್ರೆ ಸಾಕು. ಹಪ್ಳ ಮಿಷನ್ ಸ್ವಲ್ಪ ದೊಡ್ಡದಾಗಿರಬೇಕು. ಇಲ್ಲ ಅನ್ನೋರು ಕೈಲೇ ಇಟ್ಕೊಳ್ಳಿ. ಒಂದು ಪ್ರೆಸ್ ಮಾಡಿಬಿಟ್ಬಿಟ್ರೆ ಹಿಟ್ಟು ಅನ್ನೋದು ರೆಡಿ ಆಗಿಬಿಡುತ್ತೆ. ತವೆ ಮೇಲೆ ಹಾಕಿ ಒಂದು ಸ್ವಲ್ಪ ಹೊತ್ತು ಮೇಲೆ ಕೆಳಗಡೆ 2 ಕಡೆ ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ರುಚಿಯಾದ ಕಾಯಿ ಒಬ್ಬಿಟ್ಟು ಸವಿಯಲು ಸಿದ್ಧವಾಗಿರುತ್ತೆ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನನಗೆ ಆಗ ಮುಂದೆ ವಿಡಿಯೋದಲ್ಲಿ ಹೆಲ್ಪ್ಫುಲ್ ಆಗುತ್ತೆ.